ನಮಸ್ತೆ ವೀಕ್ಷಕರ, ಮತ್ತೆ ವಿಡಿಯೋ ಮಾಡೋದಕ್ಕೆ ಬಂದಿದ್ದೀನಿ. ಈ ಸರಿ ನಾನು ನಿಮಗೆ ಒಂದು ಕ್ರೈಮ್ ಕಥೆಯನ್ನ ಹೇಳ್ತೀನಿ. ಈ ಕ್ರೈಮ್ ಕಥೆಯನ್ನ ಕೇಳಿದ್ರೆ ನಿಮ್ಮ ಮನಸ್ಸು ಘಾಸಿ ಆಗುತ್ತೆ. ಯಾಕಂದ್ರೆ ಇಲ್ಲಿ ನಡೆಯಬಾರದ್ದು ನಡೆದು ಹೋಗಿದೆ. ನೀವ್ ಯಾವತ್ತು ಇಂತಹ ಒಂದು ಸ್ಟೋರಿಯನ್ನ ಕೇಳಿರಲ್ಲ. ಅಂತಹ ಘಟನೆ ಎಲ್ಲಿ ನಡೆದಿದೆ ಗೊತ್ತಾ? ನಮ್ಮದೇ ಮಡಿಕೇರಿಯಲ್ಲಿ, ಸೋಮವಾರಪೇಟೆ ತಾಲೂಕಿನ ಕುಂಬಾರ ಗಡಿಗೆ ಅನ್ನೋ ಗ್ರಾಮದಲ್ಲಿ. ಇದೊಂದು ಪುಟ್ಟ ಗ್ರಾಮ. ಹೆಚ್ಚು ಕಡಿಮೆ ಅಂದ್ರೆ ಒಂದು 25ರಿಂದ 30 ಮನೆ ಇರ್ಬೋದಷ್ಟೇ. ಆದ್ರೆ ಇಂತಹ ಒಂದು ಗ್ರಾಮದಲ್ಲಿ ಇದ್ದವಳು ಮೀನಾ. ಈ ಫೋಟೋದಲ್ಲಿ ಇದ್ದಾಳಲ್ಲ, ಇವಳೇ ಮೀನಾ. ವಯಸ್ಸು 16 ಅಷ್ಟೇ. SSLC ಓದ್ತಾ ಇದ್ಲು. ಮೊನ್ನೆ ರಿಸಲ್ಟ್ ಬಂದಿತ್ತಲ್ಲ, ಆಗ ಇವಳ ರಿಸಲ್ಟ್ ಸಹ ಬಂದಿತ್ತು. ಎಷ್ಟು ಮಾರ್ಕ್ಸ್ ಅನ್ಕೊಂಡ್ರಿ? ಬರೋಬ್ಬರಿ 318 ಮಾರ್ಕ್ಸ್ ತಗೊಂಡಿದ್ಲು. ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ಲು. ಇನ್ನು ವಿಶೇಷ ಏನಂದ್ರೆ, ಇವಳು ಪಾಸ್ ಆಗಿದ್ಕೆ ಇಡೀ ಗ್ರಾಮನೇ ಸಂಭ್ರಮಾಚರಣೆ ಮಾಡಿತ್ತು. ಕಾರಣ ಆ ಗ್ರಾಮದಲ್ಲಿ ಇದ್ದ ಏಕೈಕ SSLC ಹುಡುಗಿ ಇವಳೊಬ್ಳೆ. ಇನ್ನು ಸ್ಕೂಲಲ್ಲೂ ಅಷ್ಟೇ. ಆಕೆ 5 ಕಿಲೋಮೀಟರ್ ದೂರ ಇದ್ದ ಸರ್ಕಾರಿ ಶಾಲೆಗೆ ಹೋಗಿ ಓದ್ತಾ ಇದ್ಲು. ಚೆನ್ನಾಗಿ ಓದ್ತಾ ಇದ್ಲು. ಅಷ್ಟೇ ಅಲ್ಲ, ಅವಳೊಬ್ಳೆ ಆ ಶಾಲೆಯಲ್ಲಿ SSLC ಓದ್ತಿದ್ದ ಹುಡುಗಿ. ಸೊ ಆ ಸ್ಕೂಲ್ನವ್ರಿಗೂ ಇವಳ ಬಗ್ಗೆ ಸಾಕಷ್ಟು ನಂಬಿಕೆ ಇಟ್ಕೊಂಡಿದ್ರು. ಇವಳು ಸಹ ಚೆನ್ನಾಗಿ ಓದಿ ಮೊನ್ನೆ ಮಾರ್ಕ್ಸ್ ಬಂತಲ್ಲ, 318 ಮಾರ್ಕ್ಸ್ ತಗೊಂಡು ಎಲ್ರು ಖುಷಿ ಪಡುವಂತೆ ಮಾಡಿದ್ಲು. ಎಲ್ರು ಸ್ವೀಟ್ ಹಂಚಿ ಸಂಭ್ರಮ ಮಾಡಿದ್ರು. ಆದ್ರೆ ಟ್ವಿಸ್ಟ್ ಏನ್ ಗೊತ್ತಾ? ಅವಳು ಸ್ವೀಟ್ ಹಂಚಿ ಕೆಲವೇ ಹೊತ್ತಲ್ಲಿ ಬರ್ಬರವಾಗಿ ಮರ್ಡರ್ ಆಗ್ತಾಳೆ. ಎಸ್, ಅವಳನ್ನ ಮರ್ಡರ್ ಮಾಡಲಾಗುತ್ತೆ. ಏನು ಗೊತ್ತಾ? ಅದನ್ನ ಕೇಳಿದ್ರೆ ನಿಮ್ಮ ರಕ್ತ ಕುದಿಯುತ್ತೆ. ಆಯ್ತು, ಏನಕ್ಕೆ ಮರ್ಡರ್ ಆದ್ಲು, ಯಾರು ಮರ್ಡರ್ ಮಾಡಿದ್ಲು ಅನ್ನೋದನ್ನೆಲ್ಲ ಆಮೇಲೆ ಹೇಳ್ತೀನಿ. ಅದಕ್ಕೂ ಮುಂಚೆ ಅವತ್ತು SSLC ರಿಸಲ್ಟ್ ಬಂತಲ್ಲ, ಅವತ್ತೇ ಮತ್ತೊಂದು ಸಂಭ್ರಮ ಅವರ ಮನೆಯಲ್ಲಿತ್ತು. ಏನಂದ್ರೆ ಅದು ಅವಳ ಎಂಗೇಜ್ಮೆಂಟ್. ಎಸ್, ಬೆಳಗ್ಗೆ SSLC ರಿಸಲ್ಟ್, ಮಧ್ಯಾಹ್ನ ಎಂಗೇಜ್ಮೆಂಟ್. ಆದ್ರೆ ರಾತ್ರಿ ಆಗೋಷ್ಟೊತ್ತಿಗೆ ಮರ್ಡರ್. ಏನಿದು ಕತೆ ಹೇಳ್ತೀವಿ ಕೇಳಿ. ಫಸ್ಟ್ ಈ ಎಂಗೇಜ್ಮೆಂಟ್ ಸ್ಟೋರಿ ಹೇಳ್ತೀನಿ. ಈಕೆ ಎಂಗೇಜ್ಮೆಂಟ್ ಆಗಿದ್ದು ಪಕ್ಕದ ಗ್ರಾಮದ ಪ್ರಕಾಶ್ ಅನ್ನೋನ ಜೊತೆಗೆ. ಈ ಪ್ರಕಾಶ ಯಾರು ಅನ್ಕೊಂಡ್ರ? ಇವನು ಕೂಲಿ ಕೆಲಸ ಮಾಡ್ಕೊಂಡಿದ್ದವನೇ. ಅದು ಹೇಗೋ ಈ ಹುಡುಗಿ ಶಾಲೆಗೆ ಹೋಗ್ಬೇಕಾರೆ ಇವ್ನ ಯಾವಾಗೋ ನೋಡ್ಬಿಟ್ಟಿದ್ದಾನೆ. ನೋಡ್ಬಿಟ್ಟು ಲವ್ ಆಗ್ಬಿಟ್ಟಿದೆ. ಇವಳ ಹತ್ರ ಹೋಗಿ ಕೇಳಿದಾನೆ. ಇವಳು ಇಲ್ಲಪ್ಪ, ನನ್ಗವೆಲ್ಲ ಇಷ್ಟ ಆಗಲ್ಲ, ನಾನು ಓದ್ಬೇಕು, ನಮ್ಮ ಅಪ್ಪ ಅಮ್ಮನ ನೋಡ್ಕೋಬೇಕು ಅಂತೆಲ್ಲ ಹೇಳಿದಾಳೆ. ಆದ್ರೆ ಆ ಪಾಪಿ ಇದ್ದಾನಲ್ಲ, ಅದನ್ನ ಕೇಳಕ್ ರೆಡಿನೇ ಇರ್ಲಿಲ್ಲ. ಸೀದಾ ಅವ್ರ ಅಪ್ಪ ಅಮ್ಮನ ಹತ್ರನೇ ಹೋಗ್ಬಿಟ್ಟಿದ್ದಾನೆ. ಮನೆಯಲ್ಲಿ ಕೂತು ನಿಮ್ಮ ಮಗಳನ್ನ ನನಗೆ ಕೊಡಿ, ನಾನು ಚೆನ್ನಾಗಿ ನೋಡ್ಕೋತೀನಿ ಅಂತ ಕೇಳಿದ್ದಾನೆ. ಆಗ ಅವ್ರ ಅಪ್ಪ ಅಮ್ಮ, ಇಲ್ಲಪ್ಪ, ನಮ್ಮ ಮಗಳು ಇನ್ನು ಚಿಕ್ಕವಳು, ದೊಡ್ಡವಳಾಗ್ಲಿ, ಆಮೇಲೆ ನೋಡೋಣ ಅಂತ ಹೇಳಿ ಕಳಿಸ್ತಾರೆ. ಆದ್ರೆ ಈ ಪಾಪಿ ಇದಾನಲ್ಲ, ಮತ್ತೆ ಮತ್ತೆ ಬಂದು ಮದ್ವೆ ಮಾಡ್ಕೊಡಿ ಅಂತ ತಲೆ ತಿಂತಾ ಇರ್ತಾನೆ. ಸೊ ಅವ್ರ ಅಪ್ಪ ಅಮ್ಮನು ಬೇರೆ ವಿಧಿ ಇಲ್ಲದೆ, ಆಯ್ತಪ್ಪ ಒಂದು ಎಂಗೇಜ್ಮೆಂಟ್ ಮಾಡ್ತೀವಿ, ಬಟ್ ಮದ್ವೆ ಆಮೇಲೆ ನೋಡೋಣ ಅಂತ ಹೇಳಿರ್ತಾರೆ. ಆಯ್ತು ಅಂತ ಅವನು ಖುಷಿಯಿಂದ ಬಂದು ಅವನೇ ದುಡ್ಡು ಸಹ ಎಲ್ಲ ಹಾಕಿ ಅದೇ ಮನೆಯಲ್ಲಿ ಎಂಗೇಜ್ಮೆಂಟ್ ಸಹ ಮಾಡ್ತಾನೆ. ಇನ್ನೇನು SSLC ರಿಸಲ್ಟ್ ಬರೋ ದಿನ ಎಂಗೇಜ್ಮೆಂಟ್ ಫಿಕ್ಸ್ ಆಗಿರುತ್ತೆ. ನೆಂಟರು ಸಂಬಂಧಿಕರು ಎಲ್ಲರೂ ಬಂದು ಪಾರ್ಟಿ ತರ ಮಾಡಿ ಎಂಗೇಜ್ಮೆಂಟ್ ಅಲ್ಲಿ ಕೇಕ್ ಕಟ್ ಮಾಡಿ, ಇನ್ನೇನು ಎಂಗೇಜ್ಮೆಂಟ್ ಎಂಡ್ ಆಗ್ಬೇಕು ಅಷ್ಟರಲ್ಲೇ ಒಂದು ಎಡವಟ್ಟಾಗುತ್ತೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಸ್ಪಾಟ್ಗೆ ಬಂದ್ಬಿಡ್ತಾರೆ. ಅಧಿಕಾರಿಗಳು ಸ್ಪಾಟ್ಗೆ ಬರ್ತಿದ್ದಂತೆ ಈ ಪ್ರಕಾಶನಿಗೆ ಡವ ಶುರುವಾಗುತ್ತೆ. ಆ ಹುಡುಗಿ ಇನ್ನೂ ಅಪ್ರಾಪ್ತೆ. ಆ ಹುಡುಗಿಗೆ ಮದುವೆ ಮಾಡೋಗಿಲ್ಲ ಅಂತೆಲ್ಲ ಹೇಳ್ತಾರೆ. ಅಷ್ಟೇ ಅಲ್ಲ, ತಂದೆ ತಾಯಿ ಹತ್ರ ಮುಚ್ಚಳಿಕೆ ಬರ್ಸ್ಕೊಳ್ತಾರೆ, ಆಕೆಗೆ ಈಗ ಮದುವೆ ಮಾಡಲ್ಲ ಅಂತಲ್ಲ. ಆದ್ರೆ ಇಲ್ಲಿ ಅಧಿಕಾರಿಗಳು ಒಂದು ಎಡವಟ್ ಮಾಡ್ಬಿಡ್ತಾರೆ. ಏನಂದ್ರೆ, ಯಾವತ್ತೇ ಆಗ್ಲಿ ಒಂದು ಮದುವೆನ ನಿಲ್ಸ್ತಾರೆ, ಅಪ್ರಾಪ್ತ ಬಾಲಕಿಯ ಮದುವೆಯನ್ನ ನಿಲ್ಸ್ತಾರೆ ಅಂದ್ರೆ ಆ ಬಾಲಕಿಯನ್ನ ಇವರ ಜೊತೆ ವಾಪಸ್ ಕರ್ತರ್ಬೇಕು. ಸಾಂತ್ವನ ಕೇಂದ್ರದಲ್ಲಿ ಇಟ್ಬಿಟ್ಟು ಅಲ್ಲಿ ಪೋಷಿಸ್ಬೇಕು. ಆದ್ರೆ ಇವರು ಹಾಗೆ ಮಾಡಲ್ಲ. ತಂದೆ ತಾಯಿ ಹತ್ರ ಮುಚ್ಚಳಿಕೆ ಬರ್ಸ್ಕೊಂಡು ವಾಪಸ್ ಬಂದ್ಬಿಡ್ತಾರೆ. ಇನ್ನೊಮ್ಮೆ ಎಂಗೇಜ್ಮೆಂಟ್ ಮುರಿದು ಬಿತ್ತಲ್ಲ, ಪ್ರಕಾಶ್ ಮತ್ತು ಅವರ ಫ್ಯಾಮಿಲಿ ಅವ್ರ ಪಾಡ್ಗೆ ಅವ್ರ ಮನೆಗೆ ಹೋಗ್ತಾರೆ. ಇತ್ತ ಮೀನಾ ಏನಿರ್ತಾಳೆ, ಮೀನಾ ಮನೆಯವರು ಸಹ ಅಲ್ಲೇ ಇನ್ನೇನು ಎಂಗೇಜ್ಮೆಂಟ್ ಮುಗೀತು ಅಂತ ಇರ್ತಾರೆ. ಆದ್ರೆ ಇದೆಲ್ಲ ಮುಗಿಯೋಷ್ಟೊತ್ತಿಗೆ ಒಂದು 2-3 ಗಂಟೆ ಆಗುತ್ತೆ. ಸಂಜೆ 5:30 ಆಗುತ್ತೆ. ಅದ್ ಎಲ್ಲಿದ್ನೋ ಈ ಪ್ರಕಾಶ ಸೀದಾ ಮಚ್ತೊಂಡ್ ಮೀನಾ ಮನೆಗೆ ಬಂದ್ಬಿಡ್ತಾನೆ. ಮೀನಾ ಮನೆಗೆ ಬಂದು ಸೀದಾ ಮೀನಾಳನ್ನ ಎಳೆದೊಯ್ದಕ್ಕೆ ಮುಂದಾಗ್ತಾನೆ. ಆದ್ರೆ ಅವ್ರ ಅಪ್ಪ ಅಮ್ಮ ಬಿಡಲ್ಲ. ಆಗ ಈ ಪಾಪಿ ಅವ್ರ ಅಪ್ಪನ ತೊಡೆನೆ ಕತ್ತರಿಸಿ ತಾಯಿಯ ಕೈಗೆ ಹೊಡೆದು ಬಚ್ಚಲ್ಲಿ. ಆವಾಗ ಆ ನಂತರ ಅವರಿಬ್ರು ಕುಸಿದು ಬಿದ್ದ ನಂತರ ಮೀನಾಳನ್ನ ಅಲ್ಲಿಂದ ಮನೆ ಒಳಗಡೆಯಿಂದ 100 ಕಿಲೋಮೀಟರ್ ದೂರ ಹೊರಗೆ ತರ್ತಾನೆ. ಹೊರಗೆ ಕರ್ಕೊಂಡ್ಬಂದ್ಬಿಟ್ಟು ಹಿಂದೆ ಮುಂದೆ ನೋಡಿದೆ ಮಚ್ಚಿಂದ ಅವಳ ಕತ್ತರಿಸ್ಬಿಡ್ತಾನೆ. ಅವಳು ಅಲ್ಲೇ ಕುಸಿದು ಬೀಳ್ತಾಳೆ. ಅಷ್ಟಕ್ಕೆ ಸುಮ್ಮನಾಗಲ್ಲ ಈ ಪಾಪಿ. ಆ ಮಚ್ಚಿನಿಂದ ಕುತ್ತಿಗೆಯನ್ನ ಫುಲ್ ಸೀಳಿ ಆ ತಲೆ ಬುರುಡೆಯನ್ನ ಎತ್ಕೊಂಡು ಹೋಗ್ಬಿಡ್ತಾನೆ. ಅದು ಹೇಳದ್ನಲ್ಲ ಮೊದಲೇ ಕುಗ್ರಾಮ ಅಂತ. ಈ ವಿಷಯ ಮೊದಲಿಗೆ ಯಾರಿಗೂ ಗೊತ್ತಾಗಲ್ಲ. ಆದ್ರೆ ಸಂಜೆ 7-7:30 ನಂತರ ಈ ವಿಷಯ ಪೊಲೀಸರಿಗೆ ಗೊತ್ತಾಗುತ್ತೆ. ಪೊಲೀಸರು ದರದರನೆ ಅಂತ ಓಡ್ ಬರ್ತಾರೆ. ಓಡ್ ಬಂದು ನೋಡಿದ್ರೆ ಅಪ್ಪ ಅಮ್ಮ ಇರ್ತಾರೆ. ಆದ್ರೆ ಇಲ್ಲಿ ಮೀನಾಳ ರುಂಡವೇ ಇಲ್ಲದ ಮೃತದೇಹ ಇರುತ್ತೆ.
ಸೊ ತಡ ಮಾಡದೆ ಅಪ್ಪ ಅಮ್ಮನ್ನ ಆಸ್ಪತ್ರೆಗೆ ಸೇರಿಸಿ ಆ ಮೃತ ದೇಹವನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ. ರುಂಡ ಎಲ್ಲಿ? ಆ ಪ್ರಕಾಶ ಎಲ್ಲಿ? ಇದು ಪೊಲೀಸರಿಗೆ ಯಕ್ಷ ಪ್ರಶ್ನೆ ಕಾಣುತ್ತೆ. ನೆಕ್ಸ್ಟ್ ಡೇ ಆಗುತ್ತೆ, ಸ್ಥಳ ಮಹಾಜರಾಗುತ್ತೆ, ಪರಿಶೀಲನೆ ಮಾಡ್ತಾರೆ, ಅವನೆಲ್ಲೋದ ಅಂತ ಫೋನ್ ಡೀಟೇಲ್ಸ್ ತಗೋತಾರೆ, ಮನೆಯವ್ರನ್ನ ವಿಚಾರಿಸ್ತಾರೆ, ಪ್ರಕಾಶನ್ ಮನೆಯವರು, ಅವರು ಸಹ ಏನು ಹೇಳೋದಿಲ್ಲ. ಈ ಮಧ್ಯದಲ್ಲಿ ಊರಲ್ಲೆಲ್ಲ ಒಂದು ಗುಸುಗುಸು ಶುರುವಾಗುತ್ತೆ. ಆ ಮೀನಾಳನ್ನ ಕೊಂದು ಪ್ರಕಾಶ ಸಹ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ. ನಾವು ಪೊಲೀಸರನ್ನ ಕೇಳಿದಾಗ ಪೊಲೀಸರು ಸಹ ಇಲ್ಲ ಅನ್ನೋದನ್ನ ಹೇಳ್ತಾರೆ. ಆದ್ರೆ ಈಗ 2 ದಿನ ಆಗುತ್ತೆ. ನಂತರ ಶನಿವಾರ ಬರುತ್ತೆ. ಶನಿವಾರ ಬೆಳಗ್ಗೆ ಈ ಪ್ರಕಾಶ ಇರ್ತಾನಲ್ಲ, ಪ್ರಕಾಶ ಅವ್ರ ಮನೆ ಬಳಿ ಬರ್ತಾನೆ. ಪೊಲೀಸರು ಆಗ್ಲೇ ವಾಚ್ ಮಾಡಕ್ಕಲ್ಲಿರ್ತಾರೆ. ಆ ಪ್ರಕಾಶನ ಮನೆಯನ್ನ ಮೊದಲಿನಿಂದಲೂ ವಾಚ್ ಮಾಡ್ತಾ ಇರ್ತಾರೆ. ಸೊ ಯಾವಾಗ ಈ ಪ್ರಕಾಶ ಶನಿವಾರ ಬೆಳಗ್ಗೆ ಬರ್ತಾನೆ ಅಂದ್ರೆ ಇನ್ಸಿಡೆಂಟ್ ನಡೆಯೋದು ಗುರುವಾರ ಸಂಜೆ. ಅಂದ್ರೆ ಮೀನಾಳ ಕತ್ತು ಕತ್ತರಿಸಿ ರುಂಡವನ್ನ ತೆಗೆದುಕೊಂಡು ಹೋಗೋದು ಗುರುವಾರ ಸಂಜೆ. ಆದ್ರೆ ಶುಕ್ರವಾರ ಅವ್ನು ಸಿಗೋದಿಲ್ಲ. ಪೊಲೀಸರು ಪಡಬಾರ್ದ ಪಾಡೆಲ್ಲ ಪಡ್ತಾರೆ, ಎಲ್ಲೂ ಒಂದು ಕ್ಲೂ ಸಿಗೋದಿಲ್ಲ. ನಂತರ ಶುಕ್ರವಾರ ಬೆಳಗಿನ ಜಾವ ಇದೇ ಪ್ರಕಾಶ ತನ್ನ ಮನೆಗೆ ಬರುತ್ತಾನೆ. ಅವಾಗಲೇ ನೋಡಿ ಈತ ಲಾಕ್ ಆಗೋದು. ಲಾಕ್ ಆದ್ಮೇಲೆ ಪೊಲೀಸರು ಎತ್ತಾಕೊಂಡೋಗಿ ವರ್ಕ್ ಮಾಡಕ್ ಶುರು ಮಾಡ್ತಾರೆ. ಪೊಲೀಸರು ವಿಚಾರಣೆ ಮಾಡ್ತಾರೆ, ಎಲ್ಲೋಗಿದ್ದೆ, ಯಾಕೊಂದೆ, ಏನು ಎತ್ತ ಅಂತಲ್ಲ. ಆಗ್ಲೇ ನೋಡಿ ಒಂದು ಕಥೆ ಹೇಳೋದವನು. ಈ ಪ್ರಕಾಶನಿಗೆ ಡೌಟು ಏನಂದ್ರೆ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಬಂದಿದ್ರಲ್ಲ, ಅದಕ್ಕೆ ಕಾರಣ ಇದೇ ಮೀನಾ ಮತ್ತು ಆಕೆಯ ಸಹೋದರಿ ಅನ್ನೋದು ಅನುಮಾನ. ಆತ ಹೇಳಿದ್ದು ಪೊಲೀಸರ ಮುಂದೆ ಕೂಡ ಅದನ್ನೇ. ಅದಕ್ಕೆ ಕಾರಣ ಕೂಡ ಕೊಡ್ತಾನೆ. ಏನಂದ್ರೆ 10 ದಿನ ಅಂದ್ರೆ ಎಂಗೇಜ್ಮೆಂಟ್ ಆಗೋದಕ್ಕೂ 10 ದಿನ ಮುಂಚೆ ಈ ಮೀನಾ ಕಾಲ್ ಮಾಡಿ ಪ್ರಕಾಶನಿಗೆ, ನಿನ್ ಕಂಡ್ರೆ ನಂಗೆ ಇಷ್ಟ ಇಲ್ಲ, ನನ್ನ ಮದುವೆ ಆಗ್ಬೇಡ, ಪ್ಲೀಸ್ ಫೋರ್ಸ್ ಮಾಡಬೇಡ ಅಂತೆಲ್ಲ ಹೇಳಿರ್ತಾಳೆ. ಆದ್ರೆ ಈ ಆಸಾಮಿ ಅವಳ ಮಾತನ್ನ ಕೇಳೋದಕ್ಕೆ ರೆಡಿನೇ ಇರೋದಿಲ್ಲ. ಇಲ್ಲ, ಬಿಲ್ಕುಲ್ ನೀನ್ ನನಗೆ ಬೇಕೇ ಬೇಕು ಅಂತ ಎಂಗೇಜ್ಮೆಂಟ್ ಸಹ ಮಾಡ್ಕೊಡ್ತಾನೆ. ಆದ್ರೆ ಯಾವಾಗ ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಅಧಿಕಾರಿಗಳು ಬಂದ್ರೋ, ಇವಳೇ ಅವ್ರಿಗೆ ಫೋನ್ ಮಾಡಿ ಕರ್ಸ್ಕೊಂಡಿದ್ದಾಳೆ. ಇವಳ ಜೊತೆಗೆ ಇವ್ರ ಅಕ್ಕ ಸಹ ಸಾಥ್ ಕೊಟ್ಟಿದ್ದಾರೆ. ಇವರಿಬ್ರು ಸೇರಿನ್ನೇ ಮಹಿಳಾ ಮತ್ತು ಕಲ್ಯಾಣ ಇಲಾಖೆಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ಇವ್ನು ನಂಬ್ಕೊಡ್ತಾನೆ. ಅದೇ ಕೋಪಕ್ಕೆ ಬಂದು ಮೀನಾಳನ್ನ ಕತ್ತರಿಸಾಕ್ದೆ ಅಂತ ಹೇಳ್ತಾನೆ. ಆಯ್ತು, ರುಂಡ ಎಲ್ಲಿ ಅಂತ ಪೊಲೀಸರು ಕೇಳ್ತಾರೆ. ಅವಾಗ ಅವನು ಹೇಳೋದು, ಕಾಡಲ್ಲಿಕ್ಕಿದೀನಿ ಅಂತ. ಈ ಮೀನವರ ಮನೆ ಅಟ್ಯಾಚ್ ಆಗಿ ಒಂದು ಕಾಡ್ ತರ ಇದೆ. ಅಲ್ಲಿ ದಟ್ಟ ಅರಣ್ಯ, ಯಾರು ಸಹ ಓಡಾಡೋದಿಲ್ಲ. ಈ ಆಸಾಮಿ ಇದನ್ನಲ್ಲ ಈ ಪ್ರಕಾಶ, ಇವನು ಸೀದಾ ಮೀನಾಳ ಕತ್ತು ಕತ್ತರಿಸಿ ರುಂಡವನ್ನ ಮೊದಲಿಗೆ ಆ ಕಾಡಲ್ಲಿ ತಗೊಂಡೋಗಿ ಇಟ್ಟಿರ್ತಾನೆ. ನಂತರ ವಾಪಸ್ ತನ್ನ ಮನೆಗೆ ಬಂದಿರೋ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು ಸ್ನಾನ ಮಾಡಿ ಮತ್ತೆ ಒಂದು ಗನ್ ತಗೊಂಡೋಗ್ತಾನೆ. ಗನ್ ತಗೊಂಡೋಗಿ ಅವ್ನು ಸೀದಾ ಮತ್ತೆ ಕಾಡಿಗೆ ಹೋಗೋದಿಲ್ಲ. ಈ ಮೀನಾಳ ಅಕ್ಕ ಇದ್ದಾಳಲ್ಲ, ಅದೇ ಯಾರು ಇವನು ನಂಬಿರ್ತಾನೆ, ಇವರಿಬ್ರು ಸೇರಿನೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ. ಸೊ ಅವ್ರ ಮನೆ ಹತ್ರ ಹೋಯ್ತಾರೆ. ಆದ್ರೆ ಪೊಲೀಸರು ಹುಷಾರಾಗಿದ್ರಲ್ಲಿ. ಯಾವಾಗ ಈ ಆಸಾಮಿ ಕತ್ತು ಕತ್ತರಿಸಿ ಸೈಕೋ ತರ ಕಾಡೊಳಗೆ ಹೋಗಿದ್ದಾನೆ ಅನ್ನೋದು ಗೊತ್ತಾಯ್ತು, ಇವ್ರ ಪಕ್ಕ ಇವರ ಫ್ಯಾಮಿಲಿಯನ್ನ ಟಾರ್ಗೆಟ್ ಮಾಡಿದ್ದಾನೆ ಅಂತ ಅನ್ಕೊಂಡು ಇವ್ರ ಫ್ಯಾಮಿಲಿಯಲ್ಲಿದ್ದ ಎಲ್ಲರಿಗೂ ಪ್ರೊಟೆಕ್ಷನ್ ಕೊಟ್ಟಿರ್ತಾರೆ. ಇವ್ರಕ್ಕ ಮದುವೆ ಆಗಿ ಗಂಡನ ಮನೆಯಲ್ಲಿ ಇರೋದು ಗೊತ್ತಿರುತ್ತೆ. ಸೊ ಅಲ್ಲಿಗೂ ಪ್ರೊಟೆಕ್ಷನ್ ಕೊಟ್ಟಿರ್ತಾರೆ. ಅಲ್ಲೂ ಪೊಲೀಸರು ಕಾವಲಿಗಿರ್ತಾರೆ. ಯಾವಾಗ ಇವನು ಮನೆಯಲ್ಲಿದ್ದ ಗನ್ ತೆಗೆದುಕೊಂಡು ಅಕ್ಕನ ಮನೆಗೆ ಹೋದ್ನೋ, ಅಲ್ಲಿ ನೋಡಿದ್ರೆ ಪ್ರೊಟೆಕ್ಷನ್ ಇರುತ್ತೆ. ಸೊ ಆಗಲ್ಲ ಇಲ್ಲಿ ಕತೆ ಅಂದ್ಬಿಟ್ಟು ಸೀದಾ ಮತ್ತೆ ವಾಪಸ್ ಕಾಡಿಗೆ ಹೋಗ್ತಾನೆ. ಆ ರಾತ್ರಿ ಪೂರ್ತಿ ಆ ಮೀನಾಳ ತಲೆ ಬುಡೆಯ ಮುಂದೆ ಕೂತು ನಿದ್ದೆ ಸಹ ಮಾಡಿರ್ತಾನೆ. ರಾತ್ರಿ ಕಳೆಯುತ್ತೆ, ಬೆಳಗ್ಗೆ ಕಳೆಯುತ್ತೆ. ಆಗ ಏನ್ ಮಾಡ್ತಾನೆ ಗೊತ್ತಾ ಈ ಪ್ರಕಾಶ, ಆ ಮೀನಾಳ ಮನೆಯ ಹತ್ತಿರವೇ ಇದ್ದ ಒಂದು ಗುಡ್ಡದ ಮೇಲೆ ಹೋಗಿ ಕೂತ್ಕೋತಾನೆ. ಅಲ್ಲಿಂದ ಎಲ್ಲ ನೋಡ್ತಾ ಇರ್ತಾನೆ. ಪೊಲೀಸರು ಬರೋದು, ಸ್ಥಳ ಪರಿಶೀಲನೆ ಮಾಡೋದು, ಮಾಧ್ಯಮದವರೆಲ್ಲ ಅಲ್ಲಿರೋದು, ಅದೆಲ್ಲ ಆ ಗುಡ್ಡದ ಮೇಲೆ ಕೂತು ನೋಡ್ತಾ ಇರ್ತಾನೆ. ಆದ್ರೆ ಅವನ್ ಮಾತ್ರ ಇವ್ರಿಗೆ ಯಾರಿಗೂ ಕಾಣಿಸೋದೇ ಇಲ್ಲ. ಅವನಾದ್ರೆ ಎಲ್ಲವನ್ನ ವಾಚ್ ಮಾಡ್ತಾ ಇರ್ತಾನೆ. ಸೊ ಈಗೇನ್ ಮಾಡ್ತಾನೆ, ನೋಡ್ತಾ ಇರ್ತಾನೆ. ಸೊ ಇದಾದ್ರೆ ಸರಿ ಹೋಗಲ್ಲ ಅಂತ ಹೇಳಿ ಮತ್ತೆ ನೈಟು ಕಾಡಲ್ಲೇ ಮಲಗ್ತಾನೆ. ಬುರುಡೆ ಎಲ್ಲೋ ಒಂದು ಕಡೆ ಬಚ್ಚಿಡ್ತಾನೆ. ನಂತರ ಸೀದಾ ಬರ್ತಾನೆ. ಬೆಳಗಿನ ಜಾವಾಗುತ್ತೆ. ಇನ್ನು ತಡ ಮಾಡಿದ್ರೆ ಆಗಲ್ಲ ಅಂತ ತಿಳಿದು ಸೀದಾ ಅವ್ರ ಮನೆಗೆ ವಾಪಸ್ ಬರ್ತಾನೆ. ಆದ್ರೆ ಅಲ್ಲಿ ನೋಡಿದ್ರೆ ಪೊಲೀಸರು ಇರ್ತಾರೆ, ಲಾಕ್ ಹಾಕ್ತಾರೆ. ನಂತರ ಪೊಲೀಸರು ಅವನನ್ನ ಅರೆಸ್ಟ್ ಮಾಡಿ ತಲೆಬುರುಡೆಯನ್ನೆಲ್ಲ ಈಗಾಗಲೇ ವಶ ಪಡ್ಕೊಂಡು ಏನಕ್ಕೆ ಈ ಥರ ಮಾಡ್ದ ಅಂತೆಲ್ಲ ಗೊತ್ತಾಗಿ ಈಗ ಪೊಲೀಸರು ಅದ್ರ ಬಗ್ಗೆ ಆ ತನಿಖೆಯನ್ನ ಮುಂದುವರಿಸಿದ್ದಾರೆ. ಮುಂದೆ ಈ ಪಾಪಿಗೆ ಏನ್ ಶಿಕ್ಷೆ ಕೊಟ್ಟರು ಕಡಿಮೆ ಅನ್ನೋದು ನನ್ನ ಭಾವನೆ. ನೀವು ಅದೇ ಅಂತ ಅನ್ಕೋತೀರಾ? ಇದು ಇವತ್ತಿನ ಕ್ರೈಮ್ ಸ್ಟೋರಿ. ಈ ರೀತಿಯ ಕ್ರೈಮ್ ಸ್ಟೋರಿಯನ್ನ ಮತ್ತಷ್ಟೇ ಹೇಳ್ತಾ ಇರ್ತೀನಿ ಸ್ನೇಹಿತರೆ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.